ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇವತ್ತು ಸೋಮವಾರ, ಮಕ್ಕಳನ್ನೆಲ್ಲ ಸ್ಕೂಲಿಗೆ ಬಿಟ್ಟು ಬಂದೆ. ಈಗ ನಾನು ತಿಂಡಿ ತಿನ್ನಲಿಕ್ಕೆ ಕೂತ್ಕೊಂಡಿದ್ದೇನೆ. ನೋಡಿ ಏನು ತಿಂಡಿ ಅಂತ ತೋರಿಸ್ತೇನೆ. ಇದು ಬೆಳಗಿನ ಬ್ರೇಕ್ಫಾಸ್ಟ್. ಅದರಲ್ಲಿ 3 ಕಡುಬು ಇದೆಯಲ್ಲ, ಅದು ಸಂಡೇ ಮಾಡಿದ ಕಡುಬು. ಅದಕ್ಕೆ ಮೊದಲಿನ ಆದಿತ್ಯವಾರದ ಸೌತೆಕಾಯಿ ಸಾರು. ಆಮೇಲೆ ಸೋಮವಾರದ ಬ್ರೇಕ್ಫಾಸ್ಟ್ ಅಂದರೆ ಚಪಾತಿ ಆಮೇಲೆ ಬೀಟ್ರೋಟ್ ಪಲ್ಯ. ಸೊ 3 ಕಡುಬು ಉಳಿದಿತ್ತು, ಅದನ್ನು ಸಹ ಹಾಕ್ಕೊಂಡೆ, ಸೌತೆಕಾಯಿ ಸಾರು ಹಾಕ್ಕೊಂಡೆ. ಆಮೇಲೆ ಶೀತ ಆದ ಕಾರಣ ಬಿಸಿ ಬಿಸಿ ಕಾಫಿ, ಬೆಲ್ಲದ ಕಾಫಿ ಮಾಡ್ಕೊಂಡಿದ್ದೇನೆ. ಬೆಲ್ಲದ ಕಾಫಿ ಮಾಡ್ಕೊಂಡಿದ್ದೇನೆ. ಶೀತ ಆಗಿದೆ, ಯಾಕಂದರೆ ನಿನ್ನೆ ಸಂಡೇ ಆದ ಕಾರಣ ತಲೆಗೆಲ್ಲ ಎಣ್ಣೆ ಎಲ್ಲ ಹಾಕಿ ಬೆಳಗ್ಗೆ ಹಾಕಿದವಳು ಸಂಜೆ ಸ್ನಾನ ಮಾಡಿದ್ದು, ಹಾಗೆ ಅದು ತಲೆ ಶೀತ ಆಯಿತು. ಹಾಗೆ ಸ್ವಲ್ಪ ಶೀತ ಆಗಿದೆ, ಹಾಗೆ ಬಿಸಿ ಕಾಫಿ ಕುಡಿಯುವ ಅಂತೇಳಿ ಬೆಲ್ಲದ ಕಾಫಿ ಮಾಡ್ಕೊಂಡದ್ದು. ಇದು ಅತ್ತೆ ಎಳ್ಳೆಣ್ಣೆ ಮಾಡ್ತಾರೆ ದಿನ ಬೆಳಿಗ್ಗೆ. ಎಳ್ಳೆಣ್ಣೆ ಬಾಯಿಗೆ ಹಾಕಿ ಬಾಯಿಯನ್ನು ಮುಕ್ಕಳಿಸ್ಲಿಕ್ಕೆ. ಇದು ಉಪ್ಪಲ್ಲಿ ಬಿಳಿ ಬಿಳಿ ಕಾಣೋದು ಉಪ್ಪು. ಎಳ್ಳೆಣ್ಣೆ ಬಿಸಿ ಮಾಡಿ ಅದಕ್ಕೆ ಉಪ್ಪು ಹಾಕಿಕೊಳ್ಬೇಕು. ಈ ಎಣ್ಣೆಯನ್ನು ದಿನ ಬೆಳಗ್ಗೆ ಬಾಯಿಯಲ್ಲಿ ಮುಕ್ಕಳಿಸಿದರೆ ಒಳ್ಳೆಯದು. ಈಗ ನಾನು ಮಧ್ಯಾಹ್ನದ ಅಡುಗೆಗೆ ರೆಡಿ ಮಾಡ್ತಾಯಿದ್ದೇನೆ. ಅನ್ನಕ್ಕೆ ಇಟ್ಟಿದ್ದೇನೆ ಕುಕ್ಕರಲ್ಲಿ. ಆಮೇಲೆ ಸ್ವಲ್ಪ ಬೀನ್ಸ್ ಇತ್ತು, ತುಂಬ ದಿನ ಇತ್ತು ತಂದಿಟ್ಟು, ಹಾಗೆ ಸ್ವಲ್ಪ ಒಣಗಿ ಹೋಗಿದೆ, ಸ್ವಲ್ಪ ಒಳ್ಳೆಯದು. ಅದರಲ್ಲಿ ಒಳ್ಳೆಯದನ್ನು ಹುಡುಕಿ ಅದನ್ನು ಕಟ್ ಮಾಡಿ ಇಟ್ಕೊಂಡೆ. ಆಮೇಲೆ ಒಂದು ಕ್ಯಾರೆಟ್ ತಗೊಂಡೆ, ಅದನ್ನು ಸಹ ಕಟ್ ಮಾಡಿಕೊಂಡೆ ಇವತ್ತು. ಆಮೇಲೆ ಒಂದು ಟೊಮೆಟೊ, ಇವಿಷ್ಟು ಸೇರಿಸಿ ಒಂದು ಸಾರು ಮಾಡುವ ಅಂಥೇಳಿ ಹಾಗೆ ಬೇಗ ಬೇಗ ಕ್ಯಾರೆಟನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ. ಜೊತೆಗೆ ಶೀತ ಅಲ್ವಾ, ತುಂಬ ಕಷ್ಟ ಆಗ್ತಾಯಿತ್ತು. ಹಾಗೆ ಏನೋ ಮಾಡಿ ಒಂದು ಸಾರೆಲ್ಲ ರೆಡಿ ಮಾಡ್ತಾ ಇದ್ದೇನೆ. ಸೊ ಎಲ್ಲ ತರಕಾರಿಗಳನ್ನು ಕೊಯ್ದು ಬೇಯಲಿಕ್ಕಿಟ್ಟೆ. ಅದರ ಜೊತೆಗೆ ಮಸಾಲೆ ಎಲ್ಲ ರೆಡಿ ಮಾಡಿಟ್ಕೊಂಡು ನೋಡಿ, ಸಾರೆಲ್ಲ ರೆಡಿ, ಒಗ್ಗರಣೆ ಎಲ್ಲ ಕೊಟ್ಟು ಬೀನ್ಸ್, ಟೊಮೆಟೊ, ಕ್ಯಾರೆಟಿನ ಸಾರು ರೆಡಿ. ಇದು ಬೆಳಗ್ಗೆ ಚಪಾತಿಗೆ ಮಾಡಿದ ಪಲ್ಯ ಸಹ ಇತ್ತು. ಸೊ ಅನ್ನ ಬೆಂದಿದೆ. ಇದು ಮರುದಿನ ಅಂದರೆ ಮಂಗಳವಾರ ಕಡಲೆ ಸಾರು ಮಾಡಿದೆ. ಆಮೇಲೆ ನೀರು ದೋಸೆ ಮಾಡ್ತಾ ಇದ್ದೇನೆ. ಆಮೇಲೆ ಸ್ವಲ್ಪ ಎರಡೆರಡು ಚಪಾತಿ ಉಳಿದಿತ್ತು, ಆ ಚಪಾತಿಯನ್ನು ಸಹ ಬಿಸಿ ಮಾಡ್ಕೊಳ್ತಾ ಇದ್ದೇನೆ. ಬೇಗ ಬೇಗ ದೋಸೆ ಎಲ್ಲ ಮಾಡಿ ಮಕ್ಕಳಿಗೆ ಕಳಿಸ್ಲಿಕ್ಕೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು 3ನೇ ದಿನ ಅಂತ ಹೇಳೋದಂದರೆ ಸೌಖ್ಯ ಇಲ್ಲ, ಶೀತ, ಕೆಮ್ಮು, ಹಾಗೆ ಮತ್ತು ಮೈಕೈಯೆಲ್ಲ ನೋವು. ಹಾಗೆ ವಿಡಿಯೋ ಎಲ್ಲ ಸ್ವಲ್ಪ ಮಾಡಿದ್ದು ನಾನು ಅಡಿಗೆದು. 2 ದಿನದ್ದು, ಇವತ್ತಿದು 3ನೇ ದಿನ. ಎಂಥ ಸೌಖ್ಯ ಇಲ್ಲ ಅಂದರೆ, ಒಂದು ಎಡಕೈ ನೋವು ಇತ್ತು ನನಗೆ. ಎಡಕೈ ನೋವಾಗಿ ರಾತ್ರಿ ಮಲಗಲಿಕ್ಕೆ ಆಗ್ತಿರ್ಲಿಲ್ಲ. ಒಂಥರ ಭಯ ಆಗ್ತಾಯಿತ್ತು. ಎಂತಪ್ಪ ಇದು, ಹಾರ್ಟ್ ಅಟ್ಯಾಕಾ ಎಂತ ಇದು, ಅಂದರೆ ಹಾರ್ಟ್ ಅಟ್ಯಾಕ್ ಆಗೋದರೆ ಎಡಕೈ ನೋವು ಬರೋದು, ಬೆನ್ನು ನೋವು ಹಾಗೆಲ್ಲ ಉಂಟಲ್ಲ, ಹಾಗೆ ಎಂತಪ್ಪ ಹೆದರಿಕೆ ಆಗ್ತಾಯಿತ್ತು. ಅದು ಹಸ್ಬೆಂಡ್ ಬೇರೆ ಇಲ್ಲಾಗಿತ್ತು ಮನೇಲಿ. ಹಾಗೆ ಕಂಟಿನ್ಯೂಸ್ 2 ದಿನ ಎಡಕೈ ನೋವು, ಜೋರು ನೋವು. ರಾತ್ರಿ ಆಗುವಾಗ ಇನ್ನೂ ಜೋರು, ಹಗಲು ಸ್ವಲ್ಪ ತಗುವಾಗ ಬಿಸಿ ನೀರು ಶಾಖ ಎಲ್ಲ ಕೊಟ್ಟು ಸ್ವಲ್ಪ ಎಣ್ಣೆ ಎಲ್ಲ ಹಚ್ಚುವಾಗ ಸ್ವಲ್ಪ ಕಡಿಮೆ ಆಗ್ತಿತ್ತು. ಕೆಲಸ ಮಾಡುವಾಗ ಗೊತ್ತಿಲ್ಲದೆ ಅದು ಮರ್ತೋಗಿರ್ತಿತ್ತು. ಮತ್ತು ರಾತ್ರಿ ಆಗುವಾಗ ಪುನಃ ನೋವು, ಹಾಗೇ ನೋವು ಬರ್ತಾಯಿತ್ತು. ಹಾಗೆ ತುಂಬ ಭಯ ಆಗ್ತಿತ್ತು. ಅಯ್ಯೋ ದೇವರೇ, ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆದರೆ ಎಂತ ಮಾಡೋದು, ಮಕ್ಕಳು 2 ಇದ್ದಾರೆ, ಅವರಿಗೆ ಅಮ್ಮ ಇಲ್ಲಲ್ಲ, ಹಾಗೆ ಏನೇನೋ ಕೆಟ್ಟ ಯೋಚನೆ ಎಲ್ಲ ಬರ್ತಾಯಿತ್ತು. ಹಾಗೆ ಮತ್ತೆ 2-3 ದಿನ ಕಳೆಯುವಾಗ ಮತ್ತು ಹಸ್ಬೆಂಡ್ ಕಾಲ್ ಮಾಡೋ ಬರ್ತೇನೆ ಅಂತ ಹೇಳಿದರು. ಬರ್ತೇನೆ ಹೇಳುವಾಗ ನೋವೆಲ್ಲ ಹೋಯಿತು, ಎಡಕೈ ನೋವು. ಆಮೇಲೆ ಸ್ವಲ್ಪ ಪುನಃ ರಾತ್ರಿ ಮಲಗಲಿಕ್ಕೆ ಆಗೋದಿಲ್ಲ, ಒಂಥರ ನೋವು, ಅದು ಸೆಳೆತ, ಕೈಯೊಂದು ಸೆಳೆತ. ಅದರ ಜೊತೆಗೆ ಈಗ ಶೀತವು ಸ್ಟಾರ್ಟ್ ಆಯಿತು. ಈಗ ಮತ್ತೆ ಹೇಳಿದೆ, ನಿನ್ನಂತೂ ಏನು ಕೊಡ್ತಿರ್ಲಿಲ್ಲ, ಆದರೂ ಲೈವ್ ಚಾಟ್ ಮಾಡಿದೆ. ಜಾಸ್ತಿ ನಗಡಲಿಕ್ಕೆಲ್ಲ ಆಗ್ತಿರ್ಲಿಲ್ಲ, ನಗಡಿದಗಳಿಗೆ ಕೆಮ್ಮೆಲ್ಲ ಬರ್ತಾಯಿತ್ತು. ಇವತ್ತು ನೋಡಿ ಫುಲ್ ಡಲ್ಲಾಗಿದೆ, ಮುಖ ಎಲ್ಲ ಒಂಥರ ಆಗಿದೆ. ಈಗ ನೋಡಿದರೆ ಈ ಕೈ ಗುಣ ಆಗಿ ಎಡಕೈ ಗುಣ ಆಗಿ ಈಗ ಬಲ ಕೈಯಲ್ಲಿ ನೋವು ಸ್ಟಾರ್ಟ್ ಆಯಿತು. ನನಗೆ ಅನ್ನಿಸ್ತು ಅದು ಗ್ಯಾಸ್ ಅಂತ ಕಾಣ್ತದೆ. ಅಯ್ಯೋ, ಎಲ್ಲಿ ಹೋಗುದು? ಎಂತಾಯಿತು ಗೊತ್ತಾ, ಸಡನ್ ಕಾರು ನಿಲ್ಲಿಸಿತ್ತು. ಅಂದರೆ ಕರೆಂಟ್ ಬಿಲ್ ಕಟ್ಟಲಿಕ್ಕೋಸ್ಕರ, ಕರೆಂಟ್ ಬಿಲ್ ಮತ್ತು ನೀರಿನ ಬಿಲ್ ಕಟ್ಟಲಿಕ್ಕೆ ಬಂದದ್ದು, ಮಕ್ಕಳನ್ನು ಸ್ಕೂಲಿಗೆಲ್ಲ ಬಿಟ್ಟು. ಹಾಗೆ ಕಾರು ನಿಲ್ಲಿಸಿದ್ರು. ನಾನು ಕೂತ್ಕೊಂಡು ನಿಮ್ಮ ಹತ್ರ ಮಾತಾಡ್ತಾ ಇದ್ದೆ ಅಲ್ಲ, ಅಷ್ಟೊತ್ತಿಗೆ ಕಾರ್ ನೋಡ್ತೀನಿ, ಕಾರ್ ಮುಂದೆ ಹೋಗ್ತಾ ಉಂಟು. ನಾನು ಸೀದಾ ಕಾರ್ ಹೋದರೆ ಹೋಗಲಿ ಹೇಳಿ ನಾನು ಸೀದಾ ಗಾಡಿಯಿಂದ ಇಳಿದದೆ. ಮತ್ತು ಹಸ್ಬೆಂಡಿಗೆ ಕರೆಯುವಾಗ ಹಸ್ಬೆಂಡ್ ಹ್ಯಾಂಡ್ ಬ್ರೇಕ್ ಎಳಿಬೇಕಿತ್ತು ಅಂತ. ನನಗೆ ಗೊತ್ತುಂಟ ಇದು, ಈ ಹ್ಯಾಂಡ್ ಬ್ರೇಕ್ ಎಲ್ಲ ಎಳೆಯೋ ವಿಷಯ ಎಲ್ಲ ನನಗೆ ಗೊತ್ತಿಲ್ಲ.
ಹಾಗೆ ಈಗ ಅದು ಕರೆಂಟ್ ಬಿಲ್ ಕಟ್ಟಲಿಕ್ಕೆ ಇತ್ತು, ಈಗ ನೀರಿನ ಬಿಲ್ ಕಟ್ಟಲಿಕ್ಕೆ ಬಂದಿದ್ದೇವೆ. ಅವಿ ತೋರಿಸ್ಬೇಕಾ ಪ್ರೂಫ್? ಕಾರು ನೀವಲ್ಲ ಹೇಳಿದೆ. ಇಲ್ಲ ಇಲ್ಲ, ಈಗ ನಿಲ್ಲಿ ನೋಡಿ ನನಗೆ ವೀಡಿಯೋಕ್ಕೆ ನೋಡೋದು ನಾನು ಮಾಡೋ ಆ್ಯಕ್ಷನ್ ನೋಡಿದರೆ ರೆಕಾರ್ಡ್ ಆಗಿದೆ. ನಾನಿಲ್ಲಿ ಆಯುರ್ವೇದಿಕ್ ಮೆಡಿಸಿನ್ ತಗೊಳ್ಳುವ ಅಂತೇಳಿ ಇಲ್ಲಿ ಕೆಪಿನ ಅಲ್ಲ ಎಲ್ಲಿದು ದತ್ತ ಆಯುರ್ವೇದಿಕ್ ಮೆಡಿಕಲ್ಗೆ ಬಂದಿದ್ದೇನೆ. ಕೆಮ್ಮಿನ ಮದ್ದು, ಆಮೇಲೆ ಒಂದು ಚಾಕ್ಲೇಟ್ ಸಿಗ್ತದಲ್ಲ ಒಳ್ಳೆ ಮೆಣಸಿದ್ದು, ಅದು ತಿಂದರೆ ಒಳ್ಳೆ ಆಗ್ತದೆ, ಗಂಟ್ಲು ಕೆರೆತೆಲ್ಲ ಹೋಗ್ತದೆ, ಹಾಗೆ ಅದು ತಗೊಳ್ಳಿಕ್ಕೆ ಬಂದಿದ್ದೇನೆ. ನಾನು ಆ್ಯಕ್ಚುಲಿ ಕೆಮ್ಮಿನ ಮದ್ದು ತಗೊಳ್ಳು ಅಂತೇಳಿ ಅಲ್ಲಿ ಹೋದದ್ದು. ಅಲ್ಲಿ ಹೋಗಿ ನೋಡುವಾಗ ಅವ್ರ ಹತ್ರ ಕೆಮ್ಮು ಶೀತ ಅಂತ ಹೇಳುವಾಗ ಅವರು ಫುಲ್ ಮದ್ದೆಲ್ಲ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದರು, ಟ್ಯಾಬ್ಲೆಟ್ಸ್ ಎಲ್ಲ ಕೊಡಲಿಕ್ಕೆ ರೆಡಿ ಮಾಡಿದರು. ಮತ್ತು ಓಕೆ ಅಂತೇಳಿ ಮತ್ತೆ ಮೈ ಕೈ ನೋವಿನದ್ದು ಎಲ್ಲ ಹೇಳಿದ ನಂತರ ಅದಕ್ಕೆಲ್ಲ ಮದ್ದನ್ನೆಲ್ಲ ಕೊಟ್ಟರು, ಟ್ಯಾಬ್ಲೆಟ್ಸ್ ಆಮೇಲೆ ಸಿರಪ್ ಎಲ್ಲ ಆಯುರ್ವೇದಿಕ್ ಮೆಡಿಸಿನ್. ನಾನು ಯಾವತ್ತೂ ಆಯುರ್ವೇದಿಕ್ ಹೆಚ್ಚು ಮದ್ದು ತಗೊಳ್ಳೋದು, ಯಾಕೋ ಇಂಗ್ಲೀಷ್ ಮದ್ದಲ್ಲಿ ನನಗೆ ಇಂಟ್ರೆಸ್ಟ್ ಇಲ್ಲ, ಆಯುರ್ವೇದಿಕ್ ಇಷ್ಟ. ಸೈಡ್ ಇಫೆಕ್ಟ್ಸ್ ಎಲ್ಲ ಇರೋದಿಲ್ಲಲ್ಲ, ಹಾಗೆ ಅದೇ ಮದ್ದನ್ನು ನಾನು ತಗೊಳ್ಳೋದು, ಹಾಗೆ ಅಲ್ಲಿ ತಗೊಳ್ತಾ ಇದ್ದೇನೆ. ಹಾಗೆ ಫ್ರೆಂಡ್ಸ್, ಆಮೇಲೆ ಮನೆಗೆಲ್ಲ ಬಂದೆವು. ಕರೆಂಟ್ ಬಿಲ್ ಕಟ್ಟಲಿಕ್ಕೆ ಆಯಿತು, ನೀರು ಬಿಲ್ಲು ಇದು ಸರ್ವರ್ ಪ್ರಾಬ್ಲಮ್ ಅಂತೇಳಿ ರಿಟರ್ನ್ ಬಂದೆವು. ಆಮೇಲೆ ಮದ್ದೆಲ್ಲ ತಗೊಂಡೆ ನೋಡಿ, ಮದ್ದು ತುಂಬ ಮದ್ದು ಕೊಟ್ಟಿದ್ದಾರೆ ನೋಡಿ. ಗಂಟಲೆಲ್ಲ ನೋವು, ಗ್ಯಾಸ್, ಶೀತ, ಅದಕ್ಕೆಲ್ಲ ಮದ್ದು ತಗೊಳ್ಳೋದು. ಆಯುರ್ವೇದಿಕ್ ಮದ್ದು ತಗೊಳ್ಳೋದು. ಕಫ ಅಂತ ಮಧುಮೇಹ ಲೇಹ್ಯ ಎಲ್ಲ ತಗೊಂಡಿದ್ದೇನೆ. ಹೇಳಲಿಕ್ಕಿರೋದು, ಕಾರು ಆಟೋಮೆಟಿಕ್ ನಿಲ್ಲಿಸಿದ ಕಾರು ಮುಂದೆ ಹೋದದ್ದು. ನನಗೆ ಹೆದರಿ ಜೀವ ಇಲ್ಲ. ಹಾಗೆ ಹಸ್ಬೆಂಡಿಗೆ ಹೇಳಿದಾಗ ಅವ್ರು ನಂಬಲೇ ಇಲ್ಲ, ಎಂಥದ್ದು ಹಾಗೆ ಕಾರ್ ಹೋಗ್ಲಿಕ್ಕೆ ಅಂತೇಳಿ. ಆಮೇಲೆ ನೋಡ್ತೇನೆ ಕಾರ್ ಹೋದದ್ದು, ಆ ವಿಡಿಯೋ ಮಾಡಿದ್ದೆ ಅಲ್ಲ ಅದರಲ್ಲಿ ಕಂಡಿತ್ತಲ್ಲ, ಹಾಗೆ ನೋಡಿ ಇದು ಪ್ರೂಫ್, ಇದೇ ಪ್ರೂಫ್ ನೋಡಿ ಅಂತೇಳಿ ನಾನು ಹೇಳಿದೆ. ಹಾಗೆ ಮತ್ತು ಅವ್ರು ನಂಬಿದ್ರು, ಅಷ್ಟು ದೂರ ಅಷ್ಟು ಹೋಗಿತ್ತಾ ಅಂತೇಳಿ. ಅವ್ರು ಹೇಳಿದೆ ಏನೋ ಭೂತ ಏನೋ ಇತ್ತು ಅಂತ ಕಾಣ್ತದೆ ಅಂತ ಹೇಳಿದರು. ಹಾಗೆ ನಿಜ ಹೆದರಿದೆ, ಬೇಗ ಪಟ ಕಾರಿಂದ ಇಳಿದೆ. ಹಾಗೆ ಇವತ್ತಿನ ವಿಡಿಯೋ. ಬಂದ ಕೂಡಲೇ ತಿಂಡಿ ತಿಂದು ಮದ್ದೆಲ್ಲ ಕುಡಿದೆ. ಒಂಥರ ಒಂದು ಒಳಗಿಂದ ಗಂಟಲು ಓಪನ್ ಮಾಡಿ ನೋಡಿದರೆ ಕೆಂಪು ಅಂತ, ಅಷ್ಟೊಂದು ಕೆಂಪೇನಿಲ್ಲ, ಒಳಗಡೆಯಿಂದ ಒಂಥರ ನುಂಗಲಿಕ್ಕೆ ಆಗದ ರೀತಿ. ಈಗಿನ ಕಾಲ ಅಲ್ಲ, ಭಯ ಆಗೋದು. ಎಂತಾದರೂ ಶರೀರಕ್ಕೆ ಏನಾದರೂ ನೋವು ಗೀವು ಎಲ್ಲ ಬಂತು ಹೇಳಿದರೆ ಒಂಥರ ಭಯ ಆಗೋದು, ಎಂತಾಯ್ತಪ್ಪ ಅಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ಕೇಳುವಾಗ ಭಯ ಆಗೋದು, ನಮಗೆ ಎಂತಾಯಿತು ಅಂತೇಳಿ. ನುಂಗ್ಲಿಕ್ಕೆ ಕಷ್ಟ ಆಗೋದು, ಅದೇ ಒಂದು ಕಷ್ಟ. ನಿನ್ನೆ ಸರಿ ಇದೆ, ಇವತ್ತು ತುಂಬ ಕಷ್ಟ ಆಗ್ತದೆ ಸಂಜೆಯಿಂದ. ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನು ನೆಕ್ಸ್ಟ್ ವಿಡಿಯೋದೊಂದಿಗೆ ಬರ್ತೇನೆ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.